ಹಲೋ ಎವ್ರಿವಾನ್, ವೆಲ್ಕಮ್ ಟು ವಿಮಾಸ್ ಟೇಸ್ಟ್ಫುಲ್ ಟೇಬಲ್. ನಾನಿವತ್ತು ಗೋಬಿ ಮಂಚೂರಿಯನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಅರೌಂಡ್ 1 ಕಿಲೋ ಅಷ್ಟು ಕಾಲಿಫ್ಲವರ್ನ ಸಾಲ್ಟ್ ವಾಟರ್ಲಿ ಬ್ಲಾಂಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಸೈಜಲ್ಲಿ ಪೀಸಸ್ ಮಾಡ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್ ಅಷ್ಟಿದೆ. ಗ್ರೀನ್ ಚಿಲ್ಲಿ ಅರೌಂಡ್ 2 to 3 ಇದೆ. ಗಾರ್ಲಿಕ್ ಪಾಟ್ಸ್ ಇದೆ ಅರೌಂಡ್ 15 ಕ್ಲೋಸ್ ಅಷ್ಟಿದೆ. ಜಿಂಜರ್ 1 ಇಂಚ್ ಅಷ್ಟಿದೆ, ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪ್ರಿಂಗ್ ಅನಿಯನ್ಸ್ ಇದೆ, ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 2 ಅನಿಯನ್ಸ್ ಇದೆ ಇಲ್ಲಿ. ಟೊಮೆಟೊ ಸಾಸ್ 4 ಟೀ ಸ್ಪೂನ್ ಅಷ್ಟಿದೆ. ರೆಡ್ ಚಿಲ್ಲಿ ಸಾಸ್ 4 ಟೀ ಸ್ಪೂನ್. ಸೋಯಾ ಸಾಸ್ 3 ಟೀ ಸ್ಪೂನ್. ಫ್ಲವರ್ ಇದೆ 5 ಟೇಬಲ್ ಸ್ಪೂನ್ ಅಷ್ಟು. ಕಾರ್ನ್ ಫ್ಲವರ್ 5 ಟೇಬಲ್ ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು. ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ 1/2 ಟೀ ಸ್ಪೂನ್ ಅಷ್ಟಿದೆ. ಕರಿಯೋದಕ್ಕೆ ಆಯಿಲ್ ತಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಕಾಲಿಫ್ಲವರ್ ಇದೆ ಅಲ್ವಾ, ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟಿದೆ. ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಇದು ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಬೇಕಾದ್ರೂ ಹಾಕೋಬಹುದು. ಸಾಲ್ಟ್ ನೋಡಿ ಹಾಕೋಬೇಕು, ಸಾಸಸ್ ಅಲ್ಲೆಲ್ಲ ಸಾಲ್ಟ್ ಇರುತ್ತೆ. ಆಮೇಲೆ ಇಲ್ಲಿ 5 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಇದೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕೋಬೇಕೀಗ. ಥಿಕ್ ಕೋಟಿಂಗ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಫ್ಲವರ್ಸ್ ಎಲ್ಲ ಹಾಕೋಬಹುದು. ನೋಡಿ, ಈ ತರ ಮಾಡಿ ಇಟ್ಕೊಂಡಿದ್ದೀನಿ. ಥಿಕ್ ಕೋಟಿಂಗ್ ಏನ್ ಮಾಡಿಲ್ಲ, ತುಂಬಾ ತಿನ್ನಾಗಿದೆ ಕೋಟಿಂಗ್ ಇಲ್ಲಿ. ನೋಡಿ, ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಇದನ್ನು ಕಾಲಿಫ್ಲವರ್ ಎಲ್ಲ ಹಾಕೋತಾ ಇದ್ದೀನಿ. ಹೈ ಫ್ಲೇಮ್ ಅಲ್ಲಿ ಇರಲಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ನೋಡಿ, ನಾನು ಇವಾಗ ಆಯಿಲ್ ಹಾಕೋತಾ ಇದ್ದೀನಿ. ಅರೌಂಡ್ 3 to 4 ಟೇಬಲ್ ಸ್ಪೂನ್ ಅಷ್ಟು ಸಾಕು. ನೋಡಿ, ನಾನಿವಾಗ ಚಾಪ್ ಮಾಡಿ ಇಟ್ಕೊಂಡಿರುವಂತ ಜಿಂಜರ್ ಹಾಕ್ತಾ ಇದ್ದೀನಿ.
ಇದೊಂದು 2 ಸೆಕೆಂಡ್ಸ್ ಫ್ರೈ ಆಗಲಿ, ಅರೋಮಾ ಬರೋ ತನಕ. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾದ್ರೂ ಹಾಕೋಬಹುದು. ನೋಡಿ ನಾನಿವಾಗ ಗಾರ್ಲಿಕ್ ಹಾಕೊಳ್ತಾ ಇದ್ದೀನಿ, ಚಾಪ್ ಮಾಡಿ ಇಟ್ಕೊಂಡಿರುವಂತ ಗಾರ್ಲಿಕ್. ಫ್ಲೇಮ್ ಹೈ ಇರ್ಲಿ. ನೋಡಿ ಇದು ಫ್ರೈ ಆಗಿದೆ. ನಾನಿವಾಗ ಗ್ರೀನ್ ಚಿಲ್ಲೀಸ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ್ರೆ ಸಾಕು. ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಸಾಸ್, ಹೈ ಫ್ಲೇಮ್ ಇರಲಿ. ರೆಡ್ ಚಿಲ್ಲಿ ಸಾಸ್, ನೋಡಿ ಇಲ್ಲಿ 2 ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲವರ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ವಾಟರ್ ಹಾಕೊಂಡು ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿವಾಗ ಡೈಲ್ಯೂಟ್ ಮಾಡಿ ಇಟ್ಕೊಂಡಿರುವಂತ ಕಾರ್ನ್ ಫ್ಲವರ್ ಇದೆ ಅಲ್ವಾ, ಅದನ್ನ ಹಾಕೋತಾ ಇದ್ದೀನಿ. ನಾನಿವಾಗ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಸಲ್ಲೇ ಸಾಲ್ಟ್ ಇರುತ್ತೆ, ನೋಡಿ ಹಾಕೋಬೇಕು. ನೋಡಿ ನಾನಿವಾಗ ಫ್ರೈಡ್ ಗೋಬಿ ಏನಿದೆ ಅಲ್ವಾ ಅದನ್ನ ಹಾಕೋತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಎಡಿಬಲ್ ಫುಡ್ ಕಲರ್ಸ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಕಲರ್ ಬೇಕು ಅನ್ನಂಗಿದ್ರೆ. ಫ್ಲೇಮ್ ಹೈ ಇದೆ. ನೋಡಿ ನಾನಿವಾಗ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಹಾಕೊಳ್ತಾ ಇದ್ದೀನಿ. ರೆಡಿ ಆಗಿದೆ ಇವಾಗ ಇದು. ನೋಡಿ ಇವಾಗ ಇದು ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ರೆಡಿ ಆಗಿದೆ ಅಲ್ವಾ. ಇದನ್ನ ನಾನೀಗ ಆನಿಯನ್ಸ್ ಹಾಕಿ, ಚಾಪ್ಡ್ ಆನಿಯನ್ಸ್ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಫ್ರೈಯಿಂಗು ಕೂಡ ಬೇಕಾದ್ರೂ ಆನಿಯನ್ಸ್ ಹಾಕೋಬಹುದು. ನೋಡಿ ನಮ್ಮ ವೆರಿ ಟೇಸ್ಟಿ ಗೋಬಿ ಮಂಚೂರಿಯನ್ ರೆಡಿ ಆಗಿದೆ. ಎಲ್ಲರೂ ರೆಸಿಪಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.